ಯಾಕಂದ್ರೆ ಏನ್ ಮಾಡ್ಬೇಕಾಗೈತಿ ಮಾಸ್ತರ? ಏನ್ ಮಾಡ್ಬೇಕತ್ತಮ್ಮ? ಇನ್ಕತನ ಏನಾಗಿತ್ತು? ಏನಾಗಿತ್ತಮ್ಮ? ಇನ್ಕತನ ಏನಾಗಿತ್ತಂದ್ರ ಮಶೀಬನಾಳ ವಿದ್ಯಾ ಏನೇನೋ ಮಾತಾಡಿ ಹೋಗಿಳು ಕರೆ. ಅದನ್ನೆಲ್ಲ ಮಾತಾಡ್ಬೇಕಾದ್ರೆ ಮತ್ತೆ ಭಾಳ ದೂರ ಹೋಗೈತಿ. ಹೌದು. ಅದಕ್ಕೀಗ ಏನ್ ಮಾಡ್ಬೇಕಾಗೈತಿ ಅಂದ್ರೆ ಟೈಮು ಭಾಳ ಹತ್ರ ಬಂದೈತಿ. ಹೌದು. ಅದಕ್ಕೆ ಸಾಣದೊಂದು ಭಕ್ತಿ ಗೀತೆ ಅನ್ನಬೇಕಾಗೈತಿ ಮಾಸ್ತರ. ಯಾಕಂದ್ರೆ ಸಲಾಪುರ ಸಿದ್ದರಾಮೇಶ್ವರದ ಒಂದು ಸಾಣದೊಂದು ಚರಿತ್ರೆ ಅಂದ ಮತ್ತೆ ನೋಡ್ಬೇಕಾಗೈತಿ. ಯಾಕಂದ್ರೆ ದೈವನು ಚಂದ ಕೂಡೈತಿ. ಅದಕ್ಕ ಏನ್ ಮಾಡ್ಬೇಕಾಗೈತಿ? ಏನ್ ಮಾಡ್ಬೇಕು? ಯಾಕಂದ್ರೆ ಹರದೇಶ ನಾಗೇಶಿ ಬೆಳೆಸಬೇಕಾದ್ರೆ ನಾ ಹೇಸಿ ನೀ ಹೇಸಿ ಅನ್ನಬೇಕಾಕೈತಿ. ಅದಕ್ಕೆ ಲಾಸ್ಟಕ್ ಬಂದ ನಾ ಹೇಸಿ ನೀ ಹೇಸಿ ಅಂದ ಇವ್ರೇನಪ್ಪ ಹಿಂಗ ಮಾಡಿ ಹೋದ್ರಲ್ಲ ಅನ್ಸ್ಕೋದ ಬ್ಯಾಡ ಮಾಸ್ತರ. ಬ್ಯಾಡ. ಅದಕ್ಕೆ ಚಲೋ ಒಂದು ಸಣ್ಣ ಹುಡುಗಂದ ಸಿದ್ದರಾಮೇಶ್ವರನ ಒಂದು ಪದ ಅನ್ಬೇಕಾಗೈತಿ. ಅದಕ್ಕೆ ನಮ್ಮ ಸಿದ್ದರಾಮೇಶ್ವರ ಏನೇನು ಕೃತಗಳನ್ನ ಮಾಡ್ಯಾನ ಅನ್ನುವಂಥದ ನಡಿಲಿ ಮಾಸ್ತರ ಸಣ್ಣಂಗ. ಭಕ್ತಿ ತನ್ನಲೆ ಪೂರ್ಣ ಯಂತ್ರ ಮುಕ್ತಿ ಸ್ಥಾನ ದೂರ ಚಾರದಿಂದ ನಡೆದವರಿಗೆ ತಪ್ಪಲಿಲ್ಲ ಜನನ ಮಾರಣ. ಆಸೆ ಬಿಟ್ಟವರಿಗೆ ಆಸೆನಿಗೆ ಅನಿಸಿಕೊಂಡ್ರು ಸತ್ಯ ಶರಣ. ಶುದ್ಧ ಭಾವದಿಂದ ಕೇಳಿಸಿದ ರಾಮನ ಪುರಾಣ. ಶುದ್ಧ ಭಾವದಿಂದ ಕೇಳಿಸಿದ ರಾಮನ ಪುರಾಣ. ಸಿದ್ದರಾಮನ ತಾಯಿ ತಂದೆ ಮುದ್ದನಗೌಡ ಸೊನಲಾಪುರದಲ್ಲಿ ಅವರ ಮನೆತಾನ. ಭಾವ ಭಕ್ತಿಯಲ್ಲಿ ಶ್ರೀ ಚಾಂಗನ ಸಮಾನ. ನಿತ್ಯ ಅವರ ಮನೆಯಲ್ಲಿ ಜಂಗಮ ಮಾಡುತ್ತಿದ್ದು ಭೋಜನ. ಗುರುಲಿಂಗ ಜಂಗಮ ಬಂದ್ರ ಗಂಗಾಧರನ ಸ್ವರ್ಣಿಯೋಳು ಬೇಗೋ ಬೆಳಗಾನ. ನಿತ್ಯ ಕೊಡತಿಲ್ಲ ಭಾವ ಭಕ್ತಿಯಿಂದ ಅವರು ದೇವರ ಸೇವಾ ಮಾಡುತ್ತಿದ್ರು. ಸೇವಾ ಕೊಟ್ಟ ಮರೆತಿದನು ಶ್ರೀಮಂತ ತಾನ. ಕೊಟ್ಟ ಬಂಜಿ ಇದ್ರು ಅವರ ಹೊಟ್ಟೆಲಿ ಎಲ್ಲೋ ಸಂತಾನ. ನೋಡಿ ಅಂತ ಕರ್ಣ ಮಾಡಿದಾರೋ ಭಗವಂತನ. ವರ್ಷದ ಮುಪ್ಪಿನವರಿಗೆ ಮಕ್ಕಳ ಕೊಡುವಗೋಸ್ಕರವಾಗಿ ಕಂದ ಗೊರಳ ಅಪ್ಪಿಕೊಂಡು ಬಂದ ಅವರ ಬಾಗಿಲಿಗೆ ಬಂದ ಭಿಕ್ಷಾ ನೀರ ತಾಯಿಗೆ ಅಂದಾನ. ಇಟ್ಟ ಕೇಳಿ ಸುಗಲಾದೇವಿ ಚಟ್ಟನೆತ್ತ ಭಿಕ್ಷಾ ನೀಡಿ
ನಮಸ್ಕಾರ ಮಾಡ್ಯಾಳ ಬಂದ ಸೇವಾಗ ಒಂದ ಶಿವ ಪುತ್ರ ಹುಟ್ಟಲಂತ ನೋಡುವ ಭಗವಾನ ನೋಡಿ ಮುದ್ದನ ಗೌಡ ಎಂತದೇ ವಚನ ಎಪ್ಪತ್ವರಸದ ಮುಪ್ಪಿನ ಮುದುಕರ ನಾವು ಈಗ ಏನ್ ಹೇಳ್ತಾರು ಏನಂತ ಹೇಳ್ತಾರ್ರಿ ಮಾಸ್ತರ ಮುದ್ದನಗೌಡ ಏನ್ ಹೇಳ್ತಾರು 70 ವರ್ಷ ಆಗ್ಯಾವ ನಮಗ ನಮ್ಮ ಮೇಯೊಳಗೆ ಏನು ಇಲ್ರಿ ಕಾಮ ಚೈತನ್ಯ ಅಂತ ಏನು ಹೇಳ್ತಾರು ಕಾಮ ಚೈತನ್ಯ ಇಲ್ಲ 70 ವರ್ಷದ ಮುದಕ ಮುದಕಿ ಆಗಿದ್ರ ಕರೆ ಮಕ್ಕಳಾಗು ಬಗೆ ಹಂಗಂತ ಕೇಳ್ತಾರು ಶ್ರೀಮಂತಿಗೆ ಮನಗಂದ ತುಂಬಿ ತುಳಿಕಾಡತ್ತಿದ್ದ ಕರೆ ಅವರಿಗೆ ಮಕ್ಕಳಾಗಿರಕ್ಕೆಲ್ಲ ಹೌದು. ಅಂತ ಮುದಕರಿಗೆ ಮಕ್ಕಳ ಕೊಡ್ಬೇಕಂತ ತಿಳ್ಕೊಂಡು ಸಾಕ್ಷಾತ್ ಮಲ್ಲಿಕಾರ್ಜುನ ಬಂದ ನಿಂತ ಹೇಳ್ತಾನ ಹಾ ಏನಂತ ಹೇಳ್ತಾನಂದ್ರ ನಿಮಗೆ ಮಕ್ಕಳು ಹಾಕವು ಮಕ್ಕಳು ಆಗುವಂಗ ನಾ ಮಾಡ್ತಾನಂತ ಹೇಳಿದಾಗ ಏನ್ ಮಾಡ್ರು ಅದಕ್ಕ ಮಕ್ಕಳು ನಿನಗೆ ಹುಟ್ಟತಾವ ಅಂದ ತಕ್ಷಣ ಮುದ್ದನಗೌಡ ಅಂತಾನ ಏನಂತ ಏನ್ ಹೇಳ್ತಾರು ದೊಡ್ಡ ಶರಣರ ಕಾಣ್ತೀರಿ ಸುಳ್ಳು ಹೇಳಾಕ ಏನ ಕಾರಣ ಬಿದ್ದೈತಿ ಸುಳ್ಳು ಯಾಕೆ ಹೇಳ್ತೀರಿ ಸುಳ್ಳು ಯಾಕ ಹೇಳ್ತೀರಿ ಅಂದಾಗ ಅವಾಗ ಹೇಳ್ತಾನ ಭಗವಂತ ಏನ್ ಹೇಳ್ತಾರು ಎಟ್ಟ ಕೇಳಿ ಅಂತೂ ಶಂಕರ ಕೇಳುವ ಸಾಹುಕಾರ ದಂಪತಿಗಳು ಇಬ್ರು ಮಾಡಿ ಬರೀ ಸ್ನಾನ ಮಾಡಿ ಬರೀ ಆಮೇಲೆ ತಿಳಿದಿತ್ತು ನನ್ನ ಕೋಣ ಒಂದ ತೀರ್ಥ ಗುಂಡ ತಯಾರ ಮಾಡಿ ಕೇಳ ಶಂಕರ ಹೋಗಿ ಮುನಿಗ್ಯಾರ ಕೇಳಿ ಅದೇನ ಬ್ಯಾರೆ ಆದಿತ್ತ ಮಾರಿಯ ಚೇನ ಬ್ಯಾರೆ ಆದಿತ್ತ ಮಾರಿಯ ಚೇನ ಬ್ಯಾರೆ ಆದಿತ್ತ ಮಾರಿಯ ಚೇನ 40 ವರ್ಷದವ್ರಾದ್ರೆ ಏನಾಗೈತಿ 40 ವರ್ಷದವರ ಹಾಗೆ ನಿಂತಾರ ಶಿವನ ತಂತರ ಯಾತಕ ನಮಾನ ಅರೆ ಆದಿತ್ತ ಮಾರಿಯ ಚೇನ ಪತಿ ಇಬ್ರು ಕೂಡಿ ಸ್ವಾಮಾರ ಚಾಂಜಿ ಮಾಡಿ ಸ್ವಾಮಾರ ಚಾಂಜಿ ಮಾಡಿ ಸ್ವಾಮಾರ ಚಾಂಜಿ ಮಾಡಿ ಏ ಸತಿಪತಿ ಇಬ್ರು ಕೂಡಿ ಸೋಮಾರ ಚಂಜೆ ಮಾಡಿ ಮನೆಗೆ ಕೊಂಡಾರ ಅವರು ಮಚ್ಚರ ಮ್ಯಾಗ ಶುಭ ಮುಹೂರ್ತದಲ್ಲಿ ಗರ್ಭ ಮೂಡಿದ ಗರ್ಭ ಸಾಮಾಗ ಗರ್ಭ ಮೂಡಿದ ಮ್ಯಾಲ ತಾಯಿ ಮುಖ ಚಂದ್ರನ ಕಿರಣ ಪ್ರಾಣರಾಶಿ ಬಿಟ್ಟವರಿಗೆ ಪರಮಾತ್ಮ ಸಿಗಬೇಕಾರೆ ಏ ಆಶನಿಗೆ ಆಸೆ ಕೊಡೋ ಸತ್ಯ ಶರಣ ಸುತ ಭಾವದಿಂದ ಕೇಳಿಸಿದ್ದ ರಾಮನ ಪುರಾಣ ಜಯ 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 ಮುಂದ ಕೇಳ್ರಿ ಒಂದ ದಿನ ತಾಯಿಯಾದ ಸುಗಲಾದೇವಿ ನಿತ್ಯ ಹತ್ತಿ ಮನೆಗೆ ಕೊಂಡಳ ಮಂಚದ ಮ್ಯಾಗ ಪೂರ್ಣ ವಸ್ತುಂಬಿ ಬಂದೆ ನೋಡ್ರಿ ಅಷ್ಟರ ಒಳಗ ಈ ಸುದ್ದಿ ಹೋಗಿ ಮುಟ್ಟಿತ ನೋಡ್ರಿ ಶಿವಲೋಕದಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಮೂರ
ಕೆಳಗ ಸಿದ್ದರಾಮನೆಂದು ಕೂಗಿದರು ಅವರ ಮನೆಯಾಗ ಮಧ್ಯರಾತ್ರಿಯಲ್ಲಿ ಸುಗಲ ನಿತ್ಯ ಹತ್ತಿ ಮನೆಗೆದಾಗ ಗರ್ಭದಿಂದ ಸಿದ್ದರಾಮ ಬಂದನ್ರಿ ಹೊರಗ ಕುಶನ ಮುಖ ನೋಡಿ ಪಾರ್ವತಿ ದೇವಿ ತೋದಳ ಒಳಿಯಾಗ ಅವರು ಮೂರು ಕೂಡಿ ಜೋಗಳ ಪದ ಹಾಡ್ಯಾರವಾಗ ಯಾಕಂದ್ರೆ ಯಾರ್ಯಾರು ಬಂದಾರ್ರಿ ಮಾಸ್ತರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂವರು ಕೂಡಿ ಏನ್ ಮಾಡ್ರು ಯಾಕಂದ್ರೆ ಒಂದಾನೊಂದು ಟೈಮದಾಗ ತಾಯಿ ಆಗ್ಯಾಳ ಸುಗಲಾದೇವಿ ಹೌದು ಆ ಸಿದ್ದು ಹೋಗಿ ಮುಟ್ಟಿತೆ ಎಲ್ಲಿ ಶಿವಲೋಕದಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಮಂದಿ ಕೂಡಿ ಏನ್ ಮಾಡ್ತಾರ ಎಲ್ಲಿ ಬಂದಾರಂದ್ರೆ ಸಿದ್ದರಾಮಯ್ಯನ ನೋಡಬೇಕಂತೇಳಿ ತಿಳ್ಕೊಂಡು ದರಿಗಿಳದ ಬಂದಾಗ ಅವಾಗ ದರಿಗಿಳದ ಬಂದ ಕೇಳ್ತಾರೆ ಏನಂತ ಮಧ್ಯರಾತ್ರಿಯಲ್ಲಿ ತಾಯಿಗೆ ನಿದ್ದೆ ಹತ್ತಿದ ಸಮಯದಲ್ಲಿ ಹೌದು ಗರ್ಭದಿಂದ ಸಿದ್ದರಾಮ ಹೊರಗೆ ಬಂದ ಅವಾಗ ಪಾರ್ವತಿ ದೇವಿ ಕೂಸನ ತಗೊಂಡು ನೋಡುತ್ತಾಳ ಮುಖ ನೋಡಿ ಹೌದು ಆ ಲಕ್ಷಣ ನೋಡಿ ಹೇಳ್ತಾಳು ಇವಾಗ ಏನಂತ ಹೆಸರು ಇಡಬೇಕು ಏನಂತೇಳಿ ಹೆಸರು ಇಡಬೇಕಂತ ತಿಳ್ಕೊಂಡು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಮಂದಿ ಕೂಡಿ ಬಂದಾರ ದರಿಗಿಳದ ಹೌದು ಎದಕ್ಕೆ ಬಂದಾರ್ರಿ ಮಾಸ್ತರ ತೊಟ್ಟಲ ಕಾರ್ಯ ಮಾಡಾಕ ಯಾಕಂದ್ರ ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯ ಅಂದ್ರ ತೊಟ್ಟಲಾಗ ಹಾಕಾಕ ಬಂದಾರ ಅಂದ ಬಳಕ ಇವತ್ತು ನಾವು ತಾಂಬಾ ಗ್ರಾಮದವ್ರೆಲ್ಲಾರು ಕೂಡಿ ಏನ್ ಮಾಡ್ಬೇಕಾಗೈತಿ ಏನ್ ಮಾಡ್ಬೇಕು ಆ ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯ ನಾವು ಮಾಡ್ಬೇಕಾಗೈತಿ ಆ ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗೈತಿ ಮಾಸ್ತರ ಏನ್ ಮಾಡ್ತಾರ ಹೆಂಗ ನಡೆಸಿ ಕೊಡ್ಬೇಕಾಗೈತಿ ಅಂದ್ರ ಯಾಕಂದ್ರ ನಿಮ್ಮ ತೇಕ ಎಟ್ಟ ಇರ್ಲಿ ಅದ ಹೌದು 10 ಇರ್ಲಿ 5 ಇರ್ಲಿ ಯಾಕಂದ್ರ ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯ ಮಾಡುವಾಗ ಯಾಕಂದ್ರ ಒಂದು ಚಾಜತಿ ಹೆಂಗ ಚಾಜತಿ ಅದ ನಿಮ್ಮಲ್ಲಿ ಎಟ್ಟ ಇದ್ದಂತ ಧಾನ್ಯಗಳನ್ನ ತಂದ ಈ ಪಡಗದಾಗ ಹಾಕಿ ಆ ಸಿದ್ದರಾಮೇಶ್ವರನದ ಸೋವೆ ತರಬೇಕಾಗಿ ಆಶೀರ್ವಾದ ನಿಮಗೂ ಮುಟ್ಲಿ ಅಂತ ತಿಳ್ಕೊಂಡು ಯಾಕಂದ್ರೆ ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯ ಈಗ ಸದಾ ನಡಿಬೇಕಾಗೈತಿ ಅದಕ್ಕೆ ನೋಡೋಣ ಮಾಸ್ತರ್ ಹೆಂಗ ತೊಟ್ಟಲ ಕಾರ್ಯ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೆಂಗ ಮಾಡಾಕೈತಿ ಏನ್ ಮಾಡ್ಯಾರು ಶೃಂಗಾರ ಮಾಡಿದ ಬಂಗಾರ ತೊಟ್ಟಿಲ ಗಂಗಾದೇವ ಕಳಿಸಿ ಕೊಟ್ಟ ಹಂಗ ಟೋಪಿಗೆ ಬಂಗಾರ ಉಂಗರ ಇಟ್ಟರಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ತುಳಸಾರಾಗ ಅವರು ಮೂರು ಕೂಡಿ ಜೋಗ ಪರ ಹಾಡ್ಯಾರವಾಗ ಶ್ರೀಮಂತ ಶಿವಯೋಗಿ ರೇವಣ ಸಿದ್ಧಾನ ಮೋಹನ ಮಗನು ಸಿದ್ದರಾಮ ಜೋ ರೇವಣ ಸಿದ್ಧಾನ ಮಗನು ಸಿದ್ದರಾಮ ಬಲ್ಲಿದ ಭಕ್ತನ ಶಿಷ್ಯನ ಶ್ರೀ ಸಿದ್ದರಾಮ ಅವದ ಕೇಳ ಸಿದ್ದರಾಮ ಮಗನು ಸಿದ್ದರಾಮ ರೇವಣ ಶಿಷ್ಯನ ಸುಂದರ ಪಾದಕ ಸಿದ್ದರಾಮ ಹಿಂದಿನ ಸುಕಲತಾ ಜರಸಿ ಬಂದು ಶ್ರೀ ಸಿದ್ದರಾಮ
ಜೋ ಜೋ ಹೌದ ಕೇಳ ಸಿದ್ಧಾರಾಮ ಜೋ 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 ರೇವಣ ಶಿಷ್ಯನಾಗೋ ಶ್ರೀ ಸಿದ್ಧಾರಾಮ ಜೋ 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 ಮುದ್ದನ ಗೌಡನ ಮೋಹದ ಮಗನು ಸಿದ್ಧಾರಾಮ ಜೋ 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 ಹೌದ ಕೇಳ ಸಿದ್ಧಾರಾಮ ಜೋ 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 ಏವನ ಶಿಷ್ಯನಾಗೋ ಶ್ರೀ ಸಿದ್ಧಾರಾಮ ಜೋ 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 ಬಲ್ಲೇದ ಮಲ್ಲೈಗ ಭಕ್ತನಾಗೋ ಶ್ರೀ ಸಿದ್ಧಾರಾಮ ಜೋ 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 ಹೌದ ಕೇಳ ಸಿದ್ಧಾರಾಮ ಜೋ 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 ಏ ಮಂದಿರ ಗಿರಿಯೋಳು ಸುಂದರ ಪಾದಕ ಸಿದ್ಧಾರಾಮ ಜೋ 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 ಎಷ್ಟ ನಾಮ ಕರ್ಣ ಇಟ್ಟ ಕೈಲಾಗೊಂಡಾಳೆಲ್ಲ ಯಾರು ನೋಡಲಿಲ್ಲ ಹೊತ್ತ ಹೊರಡುತ್ತಾನ ಮುಂಜಾನೆ ಭೃಂಗಿ ಅಂಬು ಜಂಗಮವರ ಮನೆಗೆ ಬಂದಾನ ಅವ ನಿತ್ಯ ಬರ್ತದ ಅವರ ಮನೆಗೆ ಬೇಗು ಬೆಳಗಾನ ಏ ಪ್ರಾಣದಾಸೆ ಬಿಟ್ಟವರಿಗೆ ಪರಮಾತ್ಮ ಶಿಕ್ಷಣಕಾರೆ ಏ ಆಶನಿಗೆ ಅನಿಸಿಕೊಂಡು ಸತ್ಯ ಶಾರಣ ಸುತ್ತ ನೀ ಹವದು ನಿನ್ನ ನಾಮ ಯಾವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮ ಹವದು ಏನೇ ಹವದು ನಿನ್ನ ನಾಮ ಹವದು ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಸಂಬನ ನಾಮವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಏ ಶಂಭ ಹವದು ಶಂಭನ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಏ ಸಗುಣ ನಿರ್ಗುಣ ಎರಡು ಹೌದು ನೋಡ ಆ ರೂಪ ಈ ರೂಪ ಹವದು ಸಗುಣ ನಿರ್ಗುಣ ಎರಡು ಹೌದು ಆ ರೂಪ ಈ ರೂಪ ಹವದು ಸ್ವರ್ಗ ಮರ್ತಿ ಪಾತಾಳ ಲೋಕ ತುಂಬಿ ತೊಲಕಿದೆ ಹವದು ನೀ ಹವದು ನಿನ್ನ ನಾಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಏ ಸಂಬ ಹವದು ಸಂಬನ ನಾಮ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಏನೇ ಹವದು ನಿನ್ನ ನಾಮವೇ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಪರೋಡ
ಕೊಡಲ್ಲ ನೀನು ದಯಾನಿಧಿ ಹವದು ವಿಷ ಕೊಡಲ್ಲ ನೀಲಕಂಠ ಶೇಲೆ ಹವದು ನೀ ಹವದು ನಿನ್ನ ನಾಮವೇ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ಹವದು ನಿನ್ನ ನಾಮವೇ ಹವದು ಏನೇ ಹವದು ನಿನ್ನ ನಾಮವೇ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಸಾಂಬ ಹವದು ಸಾಂಬನ ನಾಮ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಏನಿ ಹವದು ನಿನ್ನ ನಾಮವೇ ಹವದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹವದು ನೀ ಹವದು ನಿನ್ನ ನಾಮವೇ ಹವದು ಅಥಣಿಯ ಪೂರ್ವದಲ್ಲಿ ನೋಡ ಶಿವಯೋಗಿ ಹವದು ನಿನ್ನ ನಾಮವೇ ನಮಗೆ ಅಮೃತ ಹವದು ಕವಿ ಮುರಳೀಧರ ನಮಗೆ ಸಾರಥಿ ಹವದು ನೀ ಹವದು ನಿನ್ನ ನಾಮವೇ ಹವದು